ಭಾರತೀಯ ಪ್ರವಾಸಿಗರ ರಕ್ತದೋಕುಳಿ ಹರಿಸಿದ ಪಾಪಿಗಳ ಸಂಹಾರಕ್ಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ. ರಕ್ತ ಬೀಜಾಸುರನನ್ನ ಹೊಡೆದುರುಳಿಸಲು ಜಮ್ಮು ಕಾಶ್ಮೀರದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈಗಾಗಲೇ ಹಲವರನ್ನ ಸಂಹಾರ ಮಾಡಿದ್ದಾರೆ. ಅಕ್ರಮವಾಗಿ ನುಸುಳಿದವರಿಗಾಗಿ ಸರ್ಚಿಂಗ್ ಕಾರ್ಯವೂ ಕೂಡ ನಡೆದಿದೆ. ಜಮ್ಮು ಕಾಶ್ಮೀರದಲ್ಲಿ ನಿಲ್ಲದ ಉಗ್ರರ ಬೇಟೆ, ಗಡಿ ದಾಟಿದ 3 ಉಗ್ರರಿಗಾಗಿ ಸರ್ಚಿಂಗ್. ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಬಳಿಕ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಿದೆ. ಪ್ರವಾಸಿಗರ ಹತ್ಯೆ ಮಾಡಿದ ಉಗ್ರರ ಸಂಹಾರಕ್ಕೆ ಸೇನೆ ಪಣ ತೊಟ್ಟಿದೆ. ಈಗಾಗಲೇ ಉಗ್ರರ ಅಡುಗು ತಾಣಗಳನ್ನ ಧ್ವಂಸ ಮಾಡಿದ್ದಾರೆ. ಇಷ್ಟಿದ್ರೂ ಬುದ್ಧಿ ಕಲಿಯದ ಉಗ್ರರು ಅಕ್ರಮವಾಗಿ ಗಡಿ ದಾಟಿರುವ ಶಂಕೆ ವ್ಯಕ್ತವಾಗ್ತಿದೆ. ಅಕ್ರಮವಾಗಿ ಉಗ್ರರು ಗಡಿಗೆ ನುಗ್ಗಿರುವ ಶಂಕೆಯ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ರಣರೋಚಕ ಕಾರ್ಯಾಚರಣೆ ನಡೆಯುತ್ತಿದೆ. 3 ಉಗ್ರರಿಗಾಗಿ ಗಲ್ಲಿ ಗಲ್ಲಿಯಲ್ಲೂ ಸರ್ಚಿಂಗ್ ನಡೆಸುತ್ತಿದ್ದಾರೆ. ಸಾಂಬಾ ಜಿಲ್ಲೆಯ ನಂಗಾಲ್, ಚಿಲ್ದಂಗಾ ಮತ್ತು ಗೋರಾನ್ನಲ್ಲಿ ಪೊಲೀಸ್ ಮತ್ತು ಪ್ಯಾರಾಮಿಲಿಟರಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಕಾಡಿನಲ್ಲಿ 3 ಉಗ್ರರು ಅಡಗಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಇಬ್ಬರು ಐಸಿಸ್ ಉಗ್ರರನ್ನ ಬಂಧಿಸಿದ ಎನ್ಐಎ. ಮುಂಬೈ ಏರ್ಪೋರ್ಟ್ ಬಳಿ 2 ಉಗ್ರರ ಅರೆಸ್ಟ್. ಕಳೆದ 2 ವರ್ಷಗಳಿಂದ ಉಗ್ರರಿಗಾಗಿ ಶೋಧ ಕಾರ್ಯವನ್ನ ನಡೆಸುತ್ತಿದ್ದ ಎನ್ಐಎ ಇವತ್ತು 2 ಅರೆಸ್ಟ್ ಮಾಡಿದೆ. ಮುಂಬೈ ಏರ್ಪೋರ್ಟ್ಗೆ ಆಗಮಿಸಿದ ವೇಳೆ 2 ಅರೆಸ್ಟ್ ಮಾಡಿದ್ದಾರೆ. ತಲಾ ಲಿಯಾಕತ್ ಖಾನ್, ಅಬ್ದುಲ್ ಫಯಾಜ್ ಶೇಖ್ ಅರೆಸ್ಟ್ ಆದಂತ ಉಗ್ರರು. ಮಹಾರಾಷ್ಟ್ರದ ಪುಣೆಯಲ್ಲಿ ಸುಧಾರಿತ ಸ್ಫೋಟಕ ಪರೀಕ್ಷಿಸಿದ್ದ ಉಗ್ರರು ಕೊನೆಗೂ ಅರೆಸ್ಟ್ ಆಗಿದ್ದಾರೆ. 2 ಮಾಹಿತಿ ಕೊಟ್ಟವರಿಗೆ ಎನ್ಐಎ ಬಹುಮಾನವನ್ನ ಘೋಷಣೆ ಮಾಡಿದೆ. ಅಲ್ಲದೆ ಭಾರತದಲ್ಲಿ ಐಸಿಸ್ ವಿಸ್ತರಣೆಗೆ ಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇಂಡೋನೇಷ್ಯಾದ ಜರ್ಕಾತಾದಲ್ಲಿ 2 ಉಗ್ರರನ್ನ ಫಸ್ಟ್ ಅರೆಸ್ಟ್ ಮಾಡಿದ್ರು. ನಂತರ ಭಾರತಕ್ಕೆ ಹಸ್ತಾಂತರ ಮಾಡಿದ ಬಳಿಕ ಮಹಾರಾಷ್ಟ್ರದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಉಗ್ರರ ಬೇರುಗಳನ್ನೇ ಕಿತ್ತೆಸೆಯಲು ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ಸೇನೆ ಪಣ ತೊಟ್ಟಿದೆ. ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲೂ ಹುಡುಕಿ ಉಗ್ರರ ಸಂಹಾರ ಮಾಡ್ತಿದ್ದಾರೆ. ಈ ಕಾರ್ಯಾಚರಣೆ ಇನ್ನೂ ಮುಂದುವರಿಯಲಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.